ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬೀಳುತ್ತೆ ಅಂತ. ನಾನು ಈಗಾಗಲೇ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತಾ ಇದ್ದೇನೆ. ಈ ಒಂದು ಮಂತ್ ಎಂಡ್ ಒಳಗೆ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಹಣ, ಅಥವಾ ಇನ್ನೊಂದು 10 ದಿವಸಗಳಲ್ಲಿ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಹಣ ಅಂತ ನಾನು ಹೇಳ್ತಾನೆ ಇದ್ದೆ ವೀಕ್ಷಕರೇ. ಈಗಾಗಲೇ ಸಿಕ್ಕಿದ ಮಾಹಿತಿಯನ್ನು ನಿಮಗೆ ಶೇರ್ ಮಾಡೋಣ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈಗಾಗಲೇ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಜೆಟ್ ಅಧಿವೇಶನಕ್ಕೆ ಹೋಗುವ ಮುನ್ನ ನಡೆದ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಅವರು ನೀಡಿದ್ದಾರೆ ವೀಕ್ಷಕರೇ. ಹಾಗಾದರೆ ಏನಿದು ಎಂಬುದನ್ನು ನೋಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಹಾಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಹೇಳ್ತಾ ಈ ಒಂದು ವಿಡಿಯೋನ ಫಟ್ ಅಂತ ನೋಡೋಣ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋನ ನಾನು ಎಲ್ಲರ ಹತ್ರ ಒಂದು ವಿಶೇಷ ಮಾಹಿತಿಯನ್ನು ಅಥವಾ ಒಂದು ಕೇಳ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಈ ಒಂದು ವಿಡಿಯೋನ ಕೊನೆಯ ತನಕ ತಪ್ಪದೇ ವೀಕ್ಷಣೆ ಮಾಡಿ ಅಂತ, ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ. ಈಗಾಗಲೇ ಒಬ್ಬರು ಕೇಳಿದ್ದಾರೆ ನನ್ನ ಕಮೆಂಟಲ್ಲಿ ಯಾವಾಗ ಬರುತ್ತೆ ನಿಜನಾ ಅಂತ. ನಿಜವಾಗ್ಲೂ ಬರುತ್ತೆ ವೀಕ್ಷಕರೇ, ನಾನು ಹೇಳಿದ್ದೆ ಕರೆಕ್ಟಾಗಿ. ನಾನು ಈ ಒಂದು ಮಾಹಿತಿಯನ್ನು ಯಾವಾಗ ನನಗೆ ಸಿಗ್ತಾ ಇದೆ, ನಾನು ಕಲೆಕ್ಟ್ ಮಾಡ್ತಾ ಇದ್ದೆ, ಅವಾಗೆಲ್ಲ ನನಗೆ ಒಂದು ಮಾಹಿತಿಯನ್ನು ಸಿಗುವಾಗ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಈಗ ಸಿಕ್ಕಿದ ಒಂದು ಮಾಹಿತಿಯ ಮೇರೆಗೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಮಂತ್ ಎಂಡ್ ಒಳಗಡೆ ಅಥವಾ ಒಂದು 10 ದಿನದೊಳಗೆ ನಿಮ್ಮೆಲ್ಲರ ಖಾತೆಗೆ ಈ ಒಂದು ಹಣ ಬೀಳಲಿದೆ ವೀಕ್ಷಕರೇ. ಹಾಗಾದರೆ ಎಷ್ಟು ಹಣ ಬೀಳಲಿದೆ, ಯಾವಾಗ ಬರುತ್ತೆ, ಖಂಡಿತವಾಗೂ ಬರುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡಲಿಕ್ಕೆ ಹೋಗ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ನಡೆದ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡಿದ್ದಾರೆ ವೀಕ್ಷಕರೇ. ಏನಂತ ಮಾತಾಡಿದ್ದಾರೆ ಅಂದರೆ ಅನ್ನೋದ್ರ ಬಗ್ಗೆ ನೋಡೋಣ ವೀಕ್ಷಕರೇ. ಈಗಾಗಲೇ ಬಜೆಟ್ ಅಧಿವೇಶನಕ್ಕೆ ಹೋಗುವ ಮುನ್ನ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಸ್ವತಃ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡಿದ್ದಾರೆ. ಯಾಕೆ ಹೀಗಾಗಿದೆ, ಯಾಕೆ ಲೇಟ್ ಆಗಿದೆ, ಹಾಗೂ ಯಾಕೆ ನಿಮಗೆಲ್ಲ ಕಳಿಸ್ಲಿಕ್ಕೆ ಲೇಟ್ ಆಯಿತು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ. ಸೊ ಈ ಮುಂಚೆ ನಿಮಗೆ ಹೇಗೆ ಹಣ ಬರ್ತೈತೆ ಅಂದರೆ, ಹಾಗೆ ಚೇಂಜಸ್ ಏನಾದರೂ ಇದೆಯಾ ಅಂತ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈ ಮುಂಚೆ ನಿಮಗೆ ಹೇಗೆ ಬರ್ತಿತ್ತು ಹಣ ಅಂದರೆ ಟ್ರೆಜರಿ ಮುಖಾಂತರ, ಅವರ ಟ್ರೆಜರಿ ಮುಖಾಂತರ DD, ತದನಂತರ CDPO ಮುಖಾಂತರ ಕಳಿಸ್ತಾ ಇದ್ವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಏನಾಗಿದೆ ಅಂದರೆ ಸಮ್ ಚೇಂಜಸ್ ಮಾತ್ರ ಆಗಿದೆ ಅಷ್ಟೇ. ಏನು ಸಮ್ ಚೇಂಜಸ್ ಅಂದರೆ, ಈ ಒಂದು ಬ್ಯಾಂಗ್ಳೂರು, ನಾವೆಲ್ಲ ತಿಳ್ಕೊಂಡಿದ್ದು ಎಲ್ಲ ತಾಲೂಕು ಪಂಚಾಯತಿಗಳಿಗೆ, ಜಿಲ್ಲೆಯ ಒಂದು ರಾಜ್ಯದ ಎಲ್ಲ ತಾಲೂಕು ಪಂಚಾಯತಿಗಳಿಗೆ ಕಳಿಸಿ ಅವರಿಂದ ನಮಗೆ ಹಣ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೋ. ಬಟ್ ಹಾಗಲ್ಲಂತೆ. ಸೊ ಬ್ಯಾಂಗ್ಳೂರು ಹತ್ತಿರ ಇರುವ ಒಂದು ಕೇವಲ ಒಂದು 4 ತಾಲೂಕು ಪಂಚಾಯತಿಗೆ ಹೋಗಿ ಅಲ್ಲಿಂದ ಆ ಒಂದು ಹಣ CDPO ಮುಖಾಂತರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ, ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಅಮೌಂಟ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ರೆ ಹೀಗಾಗಿ ಈ ಹಿಂದೆ ಹೇಗೆ ಆಗ್ತಿದೆ ಅಂದರೆ, ಟ್ರೆಜರಿ ಮುಖಾಂತರ DD ನಂತರ CDPO ಮುಖಾಂತರ ನಿಮ್ಮ ಅಕೌಂಟಿಗೆ ನೇರವಾಗಿ ಹಣ ಬೀಳ್ತಾ ಇತ್ತು. ಆದರೆ ಈಗ ಸಮ್ ಚೇಂಜಸ್ ಏನಂದರೆ ತಾಲೂಕು ಪಂಚಾಯತಿಗೆ ಹೋಗ್ತಾ ಇದೆ ಅಷ್ಟೇ. ಒಂದು ಬ್ಯಾಂಗ್ಳೂರು ಹತ್ರ ಇರುವ 4 ತಾಲೂಕು ಪಂಚಾಯತಿಗಳಿಗೆ ಈ ಒಂದು ಹಣ ಹೋಗ್ತಾ ಇದೆ. ಅಲ್ಲಿಂದ CDPO ಮುಖಾಂತರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಈ ಒಂದು ಹಣ ಬೀಳ್ತದೆ ವೀಕ್ಷಕರೇ. ಹಾಗಿದ್ರೆ ಈಗಾಗಲೇ ಒಂದು ಹಣ ಏನಾಗಿದೆ, ಚೇಂಜಸ್ ಆಗಿದೆ ತುಂಬ. ಈ ಒಂದು ಮಂತ್ ಸೇರಿಸಿದ್ರೆ 3 ಮಂತ್ನ ಹಣ ಅಂದರೆ 6,000 ರೂಪೀಸ್, 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಬೀಳಲೇಬೇಕಾಗುತ್ತೆ. ಈಗಾಗಲೇ ಡಿಸೆಂಬರ್ ಹಾಗೂ ಜನವರಿ, ಫೆಬ್ರವರಿ ಈಗಾಗಲೇ ಮುಗ್ದೋಗಿದೆ. ಇನ್ನು ನಿಮಗೆ ಈ ಒಂದು 3 ಕಂತಿನ ಹಣ ಸಹ ನಿಮಗೆ ಬೀಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಕೊಟ್ಟ ಸುದ್ದಿಗೋಷ್ಠಿಯಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ಈಗಾಗಲೇ 2 ತಿಂಗಳ ಹಣ ಬಂದಿದೆ ಅಂತ ಅವರು ಸೆಕ್ರೆಟರಿ ಹೇಳಿದ್ದಾರೆ ಅಂತೆ. ಹಾಗಾಗಿ ಒಂದು 2 ತಿಂಗಳ ಹಣ ಆಲ್ರೆಡಿ ಅವರ ಖಾತೆಗೆ, ಅವರೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಇನ್ನು 1 ಕಂತಿನ ಹಣ ಬರಲಿಲ್ಲ. ಆದರೆ ಈಗಾಗಲೇ ಅವರು ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೂ ಮುನ್ನ ಈ ಒಂದು ಸುದ್ದಿಗೋಷ್ಠಿಯನ್ನು ನೀಡಿದ್ರಿಂದ ಅವ್ರು ಹೇಳಿದ್ದಾರೆ ಈಗಾಗಲೇ 2 ತಿಂಗಳ ಹಣ ಬಂದಿದೆ ಅಂತ ಅವರ ಸೆಕ್ರೆಟರಿ ಕೂಡ ಹೇಳಿದ್ದಾರೆ ಅಂತೆ. ಆದರೆ ಈ ಒಂದು ಅವ್ರ ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇರೋದ್ರಿಂದ ನಾನಂತೂ ಬಿಡೋದಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಈ ಒಂದು ಈಗಾಗಲೇ ಎಷ್ಟು ಹಣ ಬರುತ್ತೆ ಅಂತ ನಾವು ಈಗ ತಿಳ್ಕೊಂಡಿದ್ದು ಒಂದು 2,000, 4,000 ಅಂದರೆ 2 ತಿಂಗಳ 16 ಮತ್ತು 17ನೇ ಕಂತು ಅಥವಾ 16ನೇ ಕಂತು ಮಾತ್ರ ಹಾಕ್ತಾರೆ ಅಂತ ನಾವು ತಿಳ್ಕೊಂಡಿದ್ದು. ಆದರೆ ಇದೀಗ 16, 17ನೇ ಕಂತು ಪಕ್ಕವಾಗಿ ಅವರ ಖಾತೆಗೆ ಬಂದಿದೆ ಅಂತ ಅವರ ಒಂದು ಫಿನಾನ್ಸ್, ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಒಂದು ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರೀಗ ಹೋಗ್ತಾ ಇರೋ ಈ ಒಂದು ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇರೋದ್ರಿಂದ ನಾನಂತೂ ಈ ಒಂದು 3 ಕಂತಿನ ಹಣವನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಫಲಾನುಭವಿಗಳ ಖಾತೆಗೆ ಈ ಒಂದು 3 ಕಂತಿನ ಹಣ ಬೀಳುವಂತೆ ಮಾಡ್ತೇನೆ, ನನ್ನ ಪ್ರಯತ್ನವನ್ನು ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ.
ಈ ಒಂದು ಬಜೆಟ್ ಅಧಿವೇಶನಕ್ಕೆ ನಾನು ಹೋಗ್ತಾ ಇರೋದ್ರಿಂದ ನಾನಂತೂ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಹಾಕದೆ ಬಿಡೋದಿಲ್ಲ. ಎಲ್ಲ ಗೃಹಲಕ್ಷ್ಮಿಯರಿಗೂ 3 ತಿಂಗಳ ಅಮೌಂಟ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಕೂಡ ಅವ್ರು ಹೇಳಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಯಾವಾಗ ಈ ಒಂದು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಸಿಕ್ಕಿದೆ. ಇನ್ನು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ಇನ್ನೇನು ಒಂದು ವಾರದಲ್ಲಿ ಅಥವಾ ಇನ್ನು ಒಂದು 10 ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಈ ಒಂದು 2 ತಿಂಗಳ ಹಣವಾದರೂ ಬಂದೇ ಬರುತ್ತೆ. ಇನ್ನು 3 ತಿಂಗಳ ಹಣವನ್ನು ನಿಮ್ಮ ಖಾತೆಗೆ ಹಾಕುವಂತೆ ನಾನು ಪ್ರಯತ್ನ ಮಾಡ್ತೇನೆ, ಬಿಕಾಸ್ ಈಗಾಗಲೇ ನಾನು ಈ ಒಂದು ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇದ್ದಾನೆ ಅಂತ ಕೂಡ ಕ್ಲಿಯರ್ ಆಗಿ ನಿಮಗೆ ಹೇಳಿದ್ದಾರೆ ವೀಕ್ಷಕರೇ. ಆದರೆ ನಾನು ಹೇಳ್ತಾನೇ ಇದ್ದೆ, ನನ್ನ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ಈ ಒಂದು ಮಂತ್ ಎಂಡ್ ಒಳಗಡೆ ನಿಮ್ಮ ಹಣವೇನಿದೆ ನಿಮ್ಮ ಕೈಯಲ್ಲಿರುತ್ತೆ ಅಂತ ನಾನು ಹೇಳ್ತಾನೇ ಇದ್ದೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ಮಂತ್ ಎಂಡ್ ಒಳಗಡೆ ಎಲ್ಲರೂ ಖುಷಿಯಾಗಿರಿ, ಎಲ್ಲರಿಗೂ ಈ ಒಂದು ಹಣ ಬರಲಿ, ಒಟ್ಟೊಟ್ಟಿಗೆ ಜಮಾ ಆಗಲಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಕೂಡ ನಾನು ಅನ್ಕೋತಾ ಇದ್ದೇನೆ ವೀಕ್ಷಕರೇ. ಸೊ ಯಾರೂ ಗಾಬರಿ ಆಗಬೇಡಿ, ಗೊಂದಲಗೊಳ್ಬೇಡಿ. ನಿಮಗೆ ಈ ಒಂದು ಹಣವೇನಿದೆ ಬಂದೇ ಬರುತ್ತೆ. ಸರ್ಕಾರದ ಈ ಒಂದು 5 ಗ್ಯಾರಂಟಿಗಳನ್ನು ಅಥವಾ ನಡೆದಂತೆ ನುಡಿದಂತಹ ಈ ಒಂದು 5 ಗ್ಯಾರಂಟಿಗಳನ್ನು ನಿಲ್ಲಿಸುವ ಯಾವುದೇ ಪ್ರಶ್ನೆ ಇಲ್ಲ. ಈ ಒಂದು ಈಗಾಗಲೇ ಲೇಟ್ ಆಗಿದೆ, ಯಾಕೆ ಅಂದರೆ ನನಗೆ ಒಂದು ಅಪಘಾತವಾಗೋದ್ರಿಂದ ಹಾಗೂ ಈ ಒಂದು ಹಣ ಹಾಕೋದ್ರಲ್ಲಿ ಸ್ವಲ್ಪ ಚೇಂಜಸ್, ಅಂದರೆ ಈ ಒಂದು ತಾಲೂಕು ಪಂಚಾಯತಿಗೆ ಹೋಗಿ CDPOಗಳಿಗೆ ಹೋಗೋದ್ರಿಂದ ಈ ಒಂದು ಎರಡು ಚೇಂಜಸ್ಸಿಂದ ನನ್ನ ಲೈಫಲ್ಲಿ ಆದಂಥ ಒಂದು ಅಪಘಾತ ಹಾಗೂ ಈ ಒಂದು ತಾಲೂಕು ಪಂಚಾಯತಿಯಲ್ಲಿ ಆದಂಥ ಒಂದು ಹಣ ವರ್ಗಾವಣೆಯಲ್ಲಿ ಆದಂಥ ಒಂದು ಕೆಲವು ಚೇಂಜಸ್ನಿಂದ ಈ ಒಂದು ಹಣ 2 ತಿಂಗಳು ಲೇಟ್ ಆಗಿತ್ತು. ಆದರೆ ನನ್ನ ಅಪಘಾತದಿಂದ ಈಗ 3 ತಿಂಗಳು ಕೂಡ ಲೇಟ್ ಆಗಿದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಹಣ ಯಾವಾಗ ಬರುತ್ತೆ ಅಂದರೆ ಈ ಒಂದು ಮಂತ್ ಎಂಡ್ ಒಳಗಡೆ ಅಥವಾ ಇನ್ನೊಂದು ವಾರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಈ ಒಂದು ಹಣ ಜಮಾ ಆಗಲಿದೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅನ್ಕೋತಾ ಇದ್ದೇನೆ. ಸೊ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತಿದೆ ಅನ್ನೋದ್ರು ಕೂಡ ನೀವು ಕಮೆಂಟ್ ಮಾಡ್ಬೋದು ವೀಕ್ಷಕರೇ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.